ಮಧು. ಹಾಂ ಅತ್ತೆ. ಮಧು, ನನ್ನ ಮಗಳು ರೂಪಾ ಬರ್ತಾ ಇದ್ದಾಳೆ. ಅದೇನು ಗೊತ್ತಾ, ಅಳಿಯಂದ್ರೆ ಏನು ಕೆಲಸದ ಮೇಲೆ ಒಂದು ಕೆಲವು ದಿನದ ಮಟ್ಟಿಗೆ ಹೊರಗಡೆ ಹೋಗಿದ್ದಾರಂತೆ. ಪಾಪ ಇವಳು ಮನೇಲಿ ಭಾಳ ಬೇಜಾರಾಗ್ತಿದ್ಯಮ್ಮ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಪಾಪ ಅಲ್ಲಿದ್ದು ಏನು ಮಾಡ್ತೀಯಾ, ಮಕ್ಕಳನ್ನ ಕರ್ಕೊಂಡು ಸೀದಾ ಇಲ್ಲಿಗೆ ಬಂದ್ಬಿಡು ಅಂತ ಹೇಳಿದ್ದೀನಿ. ಇಲ್ಲಿಗೆ ಬಾ ಅಂತ ನಾನಾಗೆ ಅವಳಿಗೆ ಹೇಳಿದ್ದು. ಅತ್ತೆ, ನೀವಾಗೆ ಬಾ ಅಂತ ಹೇಳೋ ಅವಶ್ಯಕತೆ ಏನಿತ್ತು? ಯಾಕಂದ್ರೆ ಹೇಗಿದ್ರು ಅವಳು ತಾನಾಗೆ ಇಲ್ಲಿಗೆ ಬಂದೇ ಬರ್ತಾ ಇದ್ಲು. ಹಾಂ ಸರಿ ಸರಿ, ನೋಡು ಅವಳು ಬರೋಷ್ಟೊತ್ತಿಗೆ ಅವಳಿಗೆ ಇಷ್ಟ ಆಗೋ ಅಡುಗೆನೆಲ್ಲ ಮಾಡಿಡು. ಪಾಪ ನನ್ನ ಮಗಳು ಅಲ್ಲಿ ತಾನೇ ಅಡುಗೆ ಮಾಡಿ ತಾನೇ ತಿನ್ನಬೇಕು. ಎಷ್ಟು ಸಾಕಾಗ್ತಾಳೋ ಏನೋ, ಇಲ್ಲಾದರೂ ಆರಾಮಾಗಿರಲಿ. ಸರಿ ಬಿಡಿ ಅತ್ತೆ. ಸಂಜೆ ಅಷ್ಟೊತ್ತಿಗೆ ರೂಪಾ ತನ್ನ ಮಕ್ಕಳ ಜೊತೆ ತವ್ರ ಮನೆಗೆ ಬರ್ತಾಳೆ. ಅರೇ ಮಗಳೇ ರೂಪಾ, ನನ್ನ ಮುದ್ದು ಮೊಮ್ಮಗ, ನಿಮಗೋಸ್ಕರನೇ ಕಾಯ್ತಾ ಕೂತಿದ್ದೆ. ಬನ್ನಿ ಬನ್ನಿ. ಅಮ್ಮ, ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಶೆಕೆ ಇದೆ, ನನಗೆ ಬಿಸಿ ತಡಿಯೋಕ್ಕಾಗ್ತಿಲ್ಲ. ಅದಕ್ಕೆ ಕೇಳಿ ಒಂದು ಸ್ವಲ್ಪ ಕೂಲ್ ಡ್ರಿಂಕ್ಸ್ ತರಿಸ್ತೀಯಾ? ಹೌದು, ಇಷ್ಟೊಂದು ಶೆಕೆ ಇದೆ, ಆದರೂ ಈಸಿ ಯಾಕೆ ಆನ್ ಮಾಡಿಲ್ಲ ನೀವು? ರೂಪಾ ಇರಮ್ಮ, ಇವಳಿಗೆ ಹೇಳಿ ನಿನಗೆ ತಣ್ಣಗೆ ಕುಡಿಯೋಕೆ ಏನಾದರೂ ತರಿಸ್ತೇನೆ. ಲೇ ಮಧು, ರೂಪನಿಗೆ ತಣ್ಣಗೆ ಕುಡಿಯೋಕೆ ಏನಾದರೂ ಕೂಲ್ ಡ್ರಿಂಕ್ಸ್ ತಗೊಂಡ್ಬಾರೆ. ಹಾಂ ತರ್ತೀನತ್ತೆ. ಮತ್ತೆ ರೂಪಾ ಆರಾಮಿದೆಯಾ? ನಾನು ಚೆನ್ನಾಗಿದ್ದೀನಿ. ಈ ಪ್ರಶ್ನೆಗಳನ್ನೆಲ್ಲ ಆಮೇಲೆ ಕೇಳೋಂತ್ರಿ, ಮೊದಲು ಹೋಗಿ ನನಗೆ ಕುಡಿಯೋಕ್ಕೆ ತಣ್ಣಗೇನಾದರೂ ತಂದುಕೊಡಿ, ಗಂಟ್ಲೆಲ್ಲ ಒಣಗ್ತಾ ಇದೆ. ಹಾಂ, ಹಾಗೆ ಅದಕ್ಕೆ ಮಕ್ಕಳಿಗೆ ಕೋಲ್ಡ್ ಕಾಫಿ ತಗೊಂಡು ಬನ್ನಿ. ರೂಪಾ, ಇಷ್ಟು ಚಿಕ್ಕ ಮಕ್ಕಳಿಗೆ ಕೋಲ್ಡ್ ಕಾಫಿ ಎಲ್ಲ ಕೊಡೋದು ಅವರಿಗೂ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ವಾ? ಅದಕ್ಕೆ ನಾನು ಮಕ್ಕಳಿಗೆ ಅಂತಲೇ ಲಸ್ಸಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಅದನ್ನು ತಂದು ಕೊಡ್ತೀನಿ. ನೋಡಿ ಅದಕ್ಕೆ, ನಿಮಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೇರವಾಗಿ ಹೇಳಿ, ಈ ಥರ ಸುಮ್ಮನೆ ಡ್ರಾಮಾ ಎಲ್ಲ ಮಾಡಬೇಡಿ. ಅಲ್ಲ, ಎಷ್ಟು ಕೊಬ್ಬಿರ್ಬೇಡ ಇವಳಿಗೆ. ಇವಳು ಮಾತು ಕೇಳ್ತಾ ಇದ್ರೆ ಸರಿಯಾಗಿ ಇವಳಿಗೆ ತಿರುಗಿ ಉತ್ತರ ಕೊಡಬೇಕು ಅನ್ನೋಷ್ಟು ಕೋಪ ಬರುತ್ತೆ. ಆದರೆ ಏನು ಮಾಡೋದು? ಛೆ ಮಧು, ಅವಳು ಏನು ಕೇಳ್ತಾಳೋ ಅದನ್ನು ತಂದ್ಕೊಡಕ್ಕೆ ಏನು ನಿನಗೆ? ಸುಮ್ಮನೆ ಹೋಗಿ ನನ್ನ ಮಗಳಿಗೆ ಕೋಲ್ಡ್ ಡ್ರಿಂಕ್ಸು, ಮಕ್ಕಳಿಗೆ ಕೋಲ್ಡ್ ಕಾಫಿ ಮಾಡ್ಕೊಂಡು ಬಾ, ಹೋಗು. ಸರಿ ಆಯಿತು ಬಿಡಿ ಅತ್ತೆ. ಸ್ವಲ್ಪ ಹೊತ್ತಿನ ನಂತರ ಮಧು, ರಾತ್ರಿ ಊಟಕ್ಕೆ ಏನೇನು ಅಡುಗೆ ಮಾಡಬೇಕು ಅಂತ ರೂಪನ್ ಕೇಳೇ ಮಾಡು. ಅವಳು ಏನು ಹೇಳ್ತಾಳೋ ಅದನ್ನೇ ಮಾಡು. ಸರಿ ರೂಪಾ, ರಾತ್ರಿ ಊಟಕ್ಕೆ ಏನು ಮಾಡಲಿ? ಅದಕ್ಕೆ ಗೀ ರೈಸು ಕುರ್ಮಾ ಮಾಡಿ, ಚಪಾತಿ ಗ್ರೇವಿ ಬೇಕಿತ್ತು, ಆದರೆ ನೀವು ಮಾಡೋ ಚಪಾತಿ ಅಷ್ಟೊಂದು ಚೆನ್ನಾಗಿರಲ್ಲಪ್ಪ. ಸರಿ, ಗೀ ರೈಸು ಕುರ್ಮಾನೇ ಚೆನ್ನಾಗಿ ಮಾಡಿ. ಆಮೇಲೆ ಮಕ್ಕಳಿಗೆ ನೀವು ಮಾಡೋ ಶಾವಿಗೆ ಪಾಯಸ ಅಂದರೆ ಭಾಳ ಇಷ್ಟ, ಮಕ್ಕಳಿಗೋಸ್ಕರ ಶಾವಿಗೆ ಪಾಯಸ ಮಾಡಿ. ಆಮೇಲೆ ಯಾವುದಾದ್ರೂ ಒಂದು ತರಕಾರಿ ಪಲ್ಯ ಮಾಡಿ, ಆಮೇಲೆ ಬೋಂಡ ಮಾಡಿ. ಅಷ್ಟೇ ಸಾಕಾ? ಇನ್ನೂ ಏನಾದರೂ ಆರ್ಡ್ರ್ ಇದ್ದರೆ ನೆನಪು ಮಾಡ್ಕೊಂಡು ಹೇಳು, ಅದನ್ನು ಮಾಡ್ತೀನಿ. ಅರೆ ಅರೆ, ಅದಕ್ಕೆ ಎಲ್ಲಿ ಹೋಗ್ತಿದ್ದೀರಾ? ಇನ್ನೂ ನನ್ನ ಮಾತು ಮುಗ್ದೇ ಇಲ್ಲ, ಹಾಗೆ ಹೊರಟ್ಬಿಟ್ರಲ್ಲ. ಮತ್ತಿನ್ನೇನು ಆರ್ಡ್ರ್ ಇತ್ತು ಮೇಡಮ್ ಹೇಳಿ? ನಾನೇನು ನಿಮಗೆ ಆರ್ಡ್ರ್ ಮಾಡ್ತಿದ್ದೀನಾ? ಹಾಂ, ರಾತ್ರಿಗೆ ಅಡುಗೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಏನೇನೋ ಮಾತಾಡೋಕ್ಕೆ ಬರಬೇಡಿ. ವಿಪರೀತ ಆಡ್ತಾಳೆ. ಅದು ಹೆಂಗೆ ನಮ್ಮ ಮನೆಗೆ ಬಂದು ಸೇರ್ಕೊಂಡ್ಲೋ ಏನೋ. ಏನಂದೆ ರೂಪಾ? ಏನಿಲ್ಲ, ಊಟ ಆದ್ಮೇಲೆ ಕುಡಿಯೋಕ್ಕೆ ತಣ್ಣಗೆ ಮಜ್ಜಿಗೆ ಮಾಡಿ ಫ್ರಿಜ್ಜಲ್ಲಿಡಿ. ಇದನ್ನು ಹೇಳೋಕ್ಕೆ ನಾನು ನಿಮ್ಮನ್ನು ಮತ್ತೆ ಕರೆದಿದ್ದು. ಅಮ್ಮ, ನೋಡ್ದೇನಮ್ಮ ನಿನ್ನ ಸೊಸೆನ? ನಾನು ರಾತ್ರಿ ಅಡುಗೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ರೆ ನಿನ್ನ ಸೊಸೆ ನನಗೆ ಆರ್ಡ್ರ್ ಇನ್ನೂ ಏನಾದರೂ ಇದ್ರೆ ಹೇಳ್ರಿ ಮೇಡಮ್ ಅಂತ ವ್ಯಂಗ್ಯವಾಗಿ ಕೇಳ್ತಾಳೆ. ಹೌದಾ? ನಾನು ಯಾವುದೋ ಯೋಚನೆಯಲ್ಲಿದ್ದೆ, ಅವಳು ಹೇಳಿದ ಮಾತಿನ ಕಡೆ ಗಮನನೇ ಕೊಡಲಿಲ್ಲ ಬಿಡು. ಏನೇ ನನ್ನ ಮಗಳಿಗೆ ನೀನು ವ್ಯಂಗ್ಯವಾಗಿ ಇನ್ನೂ ಏನಾದರೂ ಆರ್ಡ್ರ್ ಇದ್ರೆ ಹೇಳಿ ಮೇಡಮ್ ಅಂತ ಕೇಳ್ತೀಯಾ? ಅಯ್ಯೋ ಅತ್ತೆ, ನಾನು ಹೇಳಿದ್ದನ್ನ ನೀವು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ನಾನು ಹೇಳಿದ್ದು ಇನ್ನೂ ಏನಾದರೂ ಮಾಡಬೇಕಂದ್ರೆ ಹೇಳಿ, ಅದನ್ನು ಮಾಡ್ತೀನಿ ಅಂತ ಹೇಳಿದ್ದು ಅಷ್ಟೇ. ಸುಮ್ಮನಿರೆ, ನೀನು ಯಾವ ಅರ್ಥದಲ್ಲಿ ಹೇಳ್ತೀಯಾ ಎಲ್ಲ ನನಗೆ ಅರ್ಥ ಆಗುತ್ತೆ. ನನ್ನ ಮಗಳು ಮನೆಗೆ ಬಂದರೆ ಸಾಕು, ನಿನ್ನ ನಡವಳಿಕೆಯಲ್ಲಿ ಪೂರ್ತಿ ಬದಲಾವಣೆ ಆಗಿ ಹೋಗುತ್ತೆ. ನನಗೇನು ಅರ್ಥ ಆಗಲ್ಲ ಅಂತ ಮಾಡಿದ್ಯಾ? ಸರಿ ಸರಿ, ಈಗ ಹೋಗಿ ಅವಳು ಹೇಳಿದ ಅಡುಗೆನೆಲ್ಲ ಮಾಡಿ ಹೋಗು. ರಾತ್ರಿ ಸಮಯ. ಮಧು, ಏನೇ ಇವತ್ತು ಊಟಕ್ಕೆ ಇಷ್ಟೊಂದು ವೆರೈಟಿ ಅಡುಗೆ ಮಾಡಿದ್ಯಾ? ಇವತ್ತು ನಿಮ್ಮ ತಂಗಿ ಬಂದಿದ್ದಾಳಲ್ವಾ, ಅದಕ್ಕೆ ಇಷ್ಟೆಲ್ಲ ಮಾಡಿರೋದು. ಹೌದಾ? ಅಲ್ಲ, ರೂಪಾ ಮೊನ್ನೆ ತಾನೇ ಬಂದು ಹೋಗಿದ್ಲಲ್ವಾ? ಅದು ಅವಳ ಗಂಡ ಏನೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರಂತೆ, ಅದಕ್ಕೆ ಬಂದಿದ್ದಾಳೆ. ನಾನು ಗಮನಿಸಿದ ಹಾಗೆ ಅವಳಿಗೆ ಇಲ್ಲಿಗೆ ಬರೋಕ್ಕೆ ಒಂದು ನೆಪ ಸಿಕ್ಕರೆ ಸಾಕು. ನಿಮಗೆ ಗೊತ್ತಾ ರೀ, ಬೆಳಗ್ಗೆಯಿಂದ ನಾನು ಅಡುಗೆ ಮನೆಯಲ್ಲೇ ಬಿದ್ದಿದ್ದೀನಿ. ಅಡುಗೆ ಮಾಡಿ ಮಾಡಿ ನನಗೂ ಸಾಕಾಯಿತು. ಚೋಟುಗೆ ಓದಿಸ್ಬೇಕಿತ್ತು, ಅದಕ್ಕೂ ನನಗೆ ಟೈಮ್ ಸಿಕ್ಕಿಲ್ಲ ಗೊತ್ತಾ. ನನಗಂತೂ ಕೂತ್ಕೊಂಡು ಓದ್ಸೋಕ್ಕೆ ಸ್ವಲ್ಪನೂ ಟೈಮ್ ಸಿಕ್ಕಿಲ್ಲ. ನೀನೇ ಕೂತ್ಕೊಂಡು ಒಂದು ಸ್ವಲ್ಪ ಓದ್ಕೊಪ್ಪ ಅಂದರೆ ಓದೋಕ್ಕೆ ತಯಾರಿಲ್ಲ. ನಿಮ್ಮ ತಂಗಿ ಮಕ್ಕಳ ಜೊತೆ ಸೇರಿಕೊಂಡು ಕುಣ್ದಿದ್ದು. ಅವನಿನ್ನೂ ಒಬ್ಬನೇ ಕೂತ್ಕೊಂಡು ಓದ್ಕೊಳ್ಳೋ ಅಷ್ಟು ದೊಡ್ಡವನು ಆಗಿಲ್ಲ. ಅವನಿಗೆ ಯಾರಾದರೂ ಕೂತ್ಕೊಂಡು ಓದಿಸ್ಲೇಬೇಕು. ಆದರೆ ಏನು ಮಾಡೋದು, ನನಗೆ ಸ್ವಲ್ಪನೂ ಟೈಮ್ ಸಿಕ್ಕಿಲ್ಲ. ಅದಕ್ಕೆ ಅವನಿಗೆ ಕೂತ್ಕೊಂಡು ಓದ್ಕೊ ಅಂತ ಹೇಳಿದೆ. ಆದರೆ ಎಲ್ಲಿ ಕೇಳಬೇಕು ಹೇಳಿ, ನನಗಂತೂ ಸ್ವಲ್ಪನೂ ಮಗು ಕಡೆ ಗಮನ ಕೊಡೋಕ್ಕಾಗಿಲ್ಲ ರೀ. ಇಡೀ ದಿನ ಬರೀ ಕೆಲಸ, ಅದ್ರ ಮೇಲೆ ಇವ್ರುಗಳದ್ದು ಅದು ಮಾಡು ಇದು ಮಾಡು ಅಂತ ಆರ್ಡ್ರು ಬೇರೆ. ನಾಡಿದ್ದು ಬೇರೆ ಈ ಒಂದು ಸ್ಕೂಲಲ್ಲಿ ಟೆಸ್ಟ್ ಇದೆ.
ಅದು ಏನು ಪಾಸ್ ಆಗ್ತಾನೋ ಏನೋ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನಾನು ಎಲ್ಲ ಗಮನಿಸ್ತಾ ಇದ್ದೀನಿ ಮಧು, ನನಗೂ ಎಲ್ಲ ಅರ್ಥ ಆಗುತ್ತೆ. ಆದರೆ ನೋಡು ಮಧು, ಒಂದು ಮಾತಂತೂ ತುಂಬ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಮನೇಲಿ ಬೇಕಾಗಿದ್ದಿರಲಿ, ಬೇಕಾಗಿದ್ದ ಕೆಲಸ ಇರಲಿ, ಆದರೆ ಮಗು ಓದಿಗೆ ಮಾತ್ರ ಯಾವುದೇ ಥರ ಡಿಸ್ಟರ್ಬ್ ಆಗೋ ಹಾಗಿಲ್ಲ. ಮನೇಲಿ ನಿನ್ನ ಕೆಲಸ ಮುಗ್ದಿರಲಿ ಬಿಡಲಿ, ಆದರೆ ಅವನಿಗೆ ಮಾತ್ರ ಟೈಮ್ ಟು ಟೈಮ್ ನೀನು ಕೂರಿಸ್ಕೊಂಡು ಓದಿಸ್ಲೇಬೇಕು. ನನ್ನ ತಲೆಯಲ್ಲೂ ಅದೇ ರೀ ಇರೋದು. ಈ ಮನೆ ವಾತಾವರಣದಿಂದ ಮಗು ಓದಿಗೆ ಡಿಸ್ಟರ್ಬ್ ಆಗಬಾರ್ದು. ನಾನು ಸಾಧ್ಯ ಆದಷ್ಟು ಟ್ರೈ ಮಾಡ್ತೀನಿ, ಆದರೆ ಏನು ಮಾಡೋದು ಹೇಳಿ. ಮಾರನೇ ದಿನ ಮಧು, ಇವತ್ತು ರೂಪಾ ವಾಪಸ್ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ. ಪಾಪ ನನ್ನ ಮಗಳು ಬರೋದೇ ಒಂದೆರಡು ದಿನದ ಮಟ್ಟಿಗೆ ಬರುತ್ತೆ. ಬಂದಿದ್ದು ಗೊತ್ತಾಗಲ್ಲ, 2 ದಿನ ಕಳೆದಿದ್ದು ಗೊತ್ತಾಗಲ್ಲ, ಆಗಲೇ ಹೊರಡೋ ಹೊತ್ತು ಬಂದ್ಬಿಡುತ್ತೆ. ಏನು ಇವ್ರ ಮಗಳು ಫಾರಿನ್ನಲ್ಲಿದ್ದಾಳೆ, ವರ್ಷಕ್ಕೊಂದ್ಸಲ ಬರ್ತಾಳೆ ಅನ್ನಂಗೆ ಆಡ್ತಾರೆ. ಪದೇ ಪದೇ ಮಾತಾಡ್ತಿದ್ರೆ ಇಲ್ಲಿ ಬಂದು ಕುತ್ಕೊತಾ ಇರ್ತಾಳೆ. ಇವ್ರು ಆಡೋದು ನೋಡ್ಬೇಕು. ಏನೇ ಮಧು, ಏನೇ ಅದು ಗೊಣಗೊಣ ಅಂತಿದ್ಯಾ? ಏಯ್ ಏನಿಲ್ಲ ಅತ್ತೆ, ನೀವೇನೋ ಹೇಳ್ತಾ ಇದ್ರಲ್ಲ, ಹೇಳಿ. ಅದೇ ಕಣೆ, ನನ್ನ ಮಗಳು ರೂಪಾ ಇವತ್ತು ವಾಪಸ್ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ. ಹಾಗಾಗಿ ಅವಳು ಹೋಗ್ಬೇಕಿದ್ರೆ ಒಯ್ಯಕ್ಕೆ ಅಂತ ಒಂದು 2-3 ದಿನಕ್ಕಾಗಷ್ಟು ಚಪಾತಿ ಮಾಡಿಬಿಡು, ಒಂದು ಎರಡು ಥರದ್ದು ಪಲ್ಯಗಳು ಮಾಡಿಬಿಡು, ಜಾಸ್ತಿನೇ ಮಾಡು. ಆಮೇಲೆ ಒಂದು ದೊಡ್ಡ ಡಬ್ಬ ಪೂರ್ತಿ ಸಾರು ಮಾಡಿ ತುಂಬಿಸ್ಬಿಡು. ಅವಳಿಗೆ ಅಲ್ಲಿ ಹೋಗಿ 1-2 ದಿನದ ಮಟ್ಟಿಗೆ ಅಡುಗೆ ಕೆಲಸನೇ ಇರಬಾರ್ದು, ಅಷ್ಟು ಎಲ್ಲ ರೆಡಿ ಮಾಡಿಬಿಡು. ಅದು ಸರಿ ಅತ್ತೆ, ಆದರೆ ಅಷ್ಟೊಂದೆಲ್ಲ ಅಡುಗೆ ಮಾಡೋಕ್ಕೆ ಬಹಳ ಹೊತ್ತು ಬೇಕಾಗುತ್ತೆ. ಅಯ್ಯೋ, ಭಾಳ ಹೊತ್ತು ಬೇಕಾಗುತ್ತೆ ಅಂದರೆ ಹೇಗೆ? ನೀನೇನು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾಗಿದ್ಯಾ? ಇಲ್ಲ ತಾನೇ, ಮನೇಲೇ ಇರ್ತಾನೆ, ಮತ್ತೆ ಮಾಡು. ಅತ್ತೆ, ಬರೀ ಕೆಲಸ ಅಷ್ಟೇ ಅಲ್ಲ, ನನ್ನ ಮಗುಗೆ ಓದಿಸ್ಬೇಕತ್ತೆ. ಅವನಿಗೆ ಟೆಸ್ಟ್ ಇದೆ. 2 ದಿನದಿಂದ ಅವನು ಏನು ಓದ್ತಾ ಇಲ್ಲ, ಬರೀ ರೂಪನ್ ಮಕ್ಕಳ ಜೊತೆ ಆಡೋದೇ ಮಾಡ್ತಾ ಇದ್ದಾನೆ. ಹಾಗಾಗಿ ಅಟ್ಲೀಸ್ಟ್ ಇವತ್ತಾದರೂ ನಾನು ಅವನಿಗೆ ಕೂತ್ಕೊಂಡು ಓದಿಸ್ಲೇಬೇಕು. ನಾನು ಅಡುಗೆ ಮಾಡ್ತಾ ಕೂತ್ಕೊಂಡ್ರೆ ಅವನಿಗೆ ಎಷ್ಟೊತ್ತಿಗೆ ಓದಿಸ್ಲಿ ಹೇಳಿ? ಅಯ್ಯ ಸಾಕು ಸುಮ್ಮನಿರೆ. ನಿನ್ನ ಮಗ ಏನು IAS ಓದ್ತಾ ಇದ್ದಾನೆ? ಇನ್ನೂ ಪುಟ್ಟ ಮಗು, ಅದು ಇನ್ನೂ LKG ಹೋಗ್ತಾ ಇದೆ. ಆ ಮಗುಗೆ ಇಷ್ಟೆಲ್ಲ ಆಡ್ತಿದ್ಯಪ್ಪ. ಈಗಲಿಂದಾನೆ ಆ ಪುಟ್ಟ ಮಗು ಮೇಲೆ ಯಾಕೆ ಅಷ್ಟೊಂದು ಒತ್ತಡ ಹಾಕ್ತೀಯಾ? ಸುಮ್ಮನೆ ಇರು, ಆಡ್ಕೊಂಡು ಆರಾಮಾಗಿರ್ಲಿ ಅವನು. ಅಮ್ಮ ಹೋಗ್ಲಿ ಬಿಡು, ನಿನ್ನ ಸೊಸೆಗೆ ನಾನಿಲ್ಲಿ ಬಂದಿದ್ದೇ ಇಷ್ಟ ಆಗಲಿಲ್ಲ ಅಂದಮೇಲೆ ನೀನು ನನಗೋಸ್ಕರ ಅಡುಗೆ ಮಾಡು ಅಂದರೆ ಕೇಳ್ತಾಳಾ? ಸುಮ್ಮನೆ ಇರು, ಯಾಕೆ ಹೇಳಕ್ಕೆ ಹೋಗ್ತೀಯಾ? ರೂಪ, ಯಾಕೆ ಯಾವಾಗಲೂ ನೀನು ನನ್ನ ವಿಷಯದಲ್ಲಿ ಒಂಥರಾನೇ ಮಾತಾಡ್ತೀಯಾ? ನನಗೆ ಯಾವತ್ತೂ ನಿನಗೆ ಹರ್ಟ್ ಮಾಡಬೇಕು, ನಿನಗೆ ಒಂಥರ ಆಗೋಗಿ ಮಾತಾಡಬೇಕು ಅಂತ ಯಾವತ್ತೂ ಅನ್ಸಲ್ಲ. ಆದರೆ ನೀನು ಮಾತ್ರ ಇವಾಗಲೂ ನನಗೆ ಹರ್ಟ್ ಆಗೋ ಹಾಗೆ ಮಾತಾಡ್ತೀಯಪ್ಪ. ಅಯ್ಯೋ ಅದಕ್ಕೆ ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು, ನೀವು ಅದನ್ನೇ ಸೀರಿಯಸ್ ಆಗಿ ತಗೊಂಡ್ಬಿಟ್ರಾ? ಅದೆಲ್ಲ ಹೋಗ್ಲಿ ಬಿಡಿ. ನೀವು ಅಮ್ಮ ಹೇಳಿದ ಅಡುಗೆನೆಲ್ಲ ರೆಡಿ ಮಾಡಿಬಿಡಿ, ಪ್ಯಾಕ್ ಮಾಡಿಬಿಡಿ. ಆಮೇಲೆ ಅದ್ರ ಜೊತೆ ನನ್ನ ಮಕ್ಕಳಿಗೆ ಫ್ರೂಟ್ ಸಲಾಡ್ ಅಂದರೆ ತುಂಬ ಇಷ್ಟ, ಅದನ್ನು ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡಿಬಿಡಿ. ನೀನು ಹೊರಡಷ್ಟರಲ್ಲಿ ಅವಳೆಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಟಿರ್ತಾಳೆ, ನೀನು ಏನು ಯೋಚನೆ ಮಾಡಬೇಡ. ಮಗಳೇ ಬಾ ಅಮ್ಮ, ನನ್ನ ರೂಮಿಗೆ ಹೋಗಿ ಕೂತ್ಕೊಂಡು ಇಬ್ಬರು ಒಂದಷ್ಟು ಹೊತ್ತು ಹರಟೆ ಹೊಡಿಯೋಣ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಿನ್ನ ಗಂಡನ ಮನೆಗೆ ಹೊರಡ್ತಾ ಇದೆಯಾ? ಸರಿ ಬಾ. ಸರಿ ನಮ್ಮ ಹಾಗೆ ಮಾಡೋಣ. ಇನ್ನು ಅಲ್ಲಿ ಹೋಗ್ಬಿಟ್ರೆ ಮತ್ತದೇ ಮನೆ ಕೆಲಸ ಅದು ಇದು ಇದರಲ್ಲೇ ಮುಳುಗಿ ಹೋಗೋದು ಇದ್ದಿದ್ದೆ. ಕೆಲವು ದಿನಗಳ ನಂತರ ಮಧು, ನಾನು ಒಂದು ಸ್ವಲ್ಪ ದಿನ ಆಫೀಸಿಗೆ ರಜಾ ಹಾಕೋಣ ಅಂತ ಇದ್ದೀನಿ. ಈ ರಜಾದಲ್ಲಿ ನಾನು, ನೀನು, ಪಾಪು 3 ಜನನು ನಾರ್ತ್ ಇಂಡಿಯಾ ಟ್ರಿಪ್ ಮಾಡ್ಕೊಂಡು ಬರೋಣ. ಹೌದಾ ರೀ? ಎಷ್ಟು ದಿನಕ್ಕೆ ಟ್ರಿಪ್ ಪ್ಲಾನ್ ಮಾಡಿದ್ದೀರಾ? ಒಂದು ವಾರ ಆರಾಮಾಗಿ 3 ಜನ ಸುತ್ತಾಡ್ಕೊಂಡು ಬರೋಣ. ಈ ಕಡೆ ರೂಪಾ ತಾಯಿಗೆ ಫೋನ್ ಮಾಡ್ತಾಳೆ. ಅಮ್ಮ, ನಿನ್ಗೊಂದು ಗುಡ್ ನ್ಯೂಸ್ ಹೇಳಬೇಕಿತ್ತು. ಹೌದಾ? ಏನೇ ಮಗಳೇ, ಬೇಗ ಹೇಳು. ಅಮ್ಮ, ಈ ಸಲ ನಾನು 15 ದಿನದ ಮಟ್ಟಿಗೆ ಅಲ್ಲಿಗೆ ಬರ್ತಾ ಇದ್ದೀನಿ. ಹೌದೇನೆ? ಅಯ್ಯೋ, ಬಹಳ ಖುಷಿ ಆಯ್ತು. ನೀನು ಪ್ರತಿ ಸಲ ಬಂದಾಗ್ಲೂ 2-3 ದಿನಕ್ಕೆ ಹೋಗ್ತಿದ್ಯಲ್ಲ, ನಂಗೆ ಬೇಜಾರಾಗೋದು. ಈ ಸಲ 15 ದಿನ ಇರ್ತೀಯಲ್ಲ, ನಂಗೆ ಬಹಳ ಖುಷಿ ಆಯ್ತು. ಇತ್ತೀಚೆಗೆ ನನಗೂ ಬೇರೆ ಹುಷಾರಿರಲ್ಲ. ಈಗ ನೀನು ಬರ್ತೀಯಲ್ಲ, ನನಗೆ ನನ್ನ ಎಲ್ಲ ಕಾಯಿಲೆನೂ ಹೊರಟೋಗ್ಬಿಡುತ್ತೆ. ಹೌದಮ್ಮ, ನನಗೂ ತುಂಬ ಖುಷಿಯಾಗಿದೆ. ಈ ಬೇಸಿಗೆ ಬೇರೆ, ಅಲ್ಲಿಗೆ ಬಂದರೆ ಒಂದು ಸ್ವಲ್ಪ ಆರಾಮಾಗಿ ಸಮಯ ಕಳಿಬೋದು. ಅದೇ ಇಲ್ಲಿದ್ದರೆ 3 ಹೊತ್ತು ಅಡುಗೆ ಮನೇಲಿ ಆ ಬಿಸಿಲು ಬೇಯಬೇಕಾಗುತ್ತೆ. ಅಲ್ಲಿ ಬಂದರೆ ಅದಕ್ಕೆ ಎಲ್ಲ ನೋಡ್ಕೋತಾರೆ. ನಾನು ನೀನು ಆರಾಮಾಗಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಸಂಜೆ ಸಮಯ. ಅಮ್ಮ, ನಾಳೆ ನಾನು, ಮಧು ಮತ್ತು ಚೋಟು 3 ಜನನು ಒಂದು ವಾರದ ಮಟ್ಟಿಗೆ ಟ್ರಿಪ್ಪಿಗೆ ಅಂತ ನಾರ್ತ್ ಇಂಡಿಯಾ ಕಡೆ ಹೋಗ್ತಾ ಇದ್ದೀವಿ. ನಾವು ಎಲ್ಲೂ ಹೋಗದೆ ಭಾಳ ಸಮಯ ಆಯ್ತಲ್ಲಮ್ಮ, ಅದಕ್ಕೆ ಯಾಕೋ ಭಾಳ ಬೇಜಾರಾಗ್ತಾಯಿತ್ತು. ಹಾಗಾಗಿ ಒಂದು ವಾರದ ಮಟ್ಟಿಗೆ ಒಂದು ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನೋ ಸರಿನಪ್ಪ, ಆದರೆ ನಿನ್ನ ತಂಗಿ ಬರ್ತಾ ಇದ್ದಾಳೆ ಕಣೋ. ಹೌದಾ? ಒಳ್ಳೇದಾಯ್ತಲ್ಲಮ್ಮ. ಈ ಕಡೆ ನಿನ್ನನ್ನು ಟ್ರಿಪ್ಪಿಗೆ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ, ಯಾಕಂದರೆ ನಿನಗೆ ಕಾಲು ನೋವು, ಮಂಡಿ ನೋವು ಅಂತ ಒದ್ದಾಡ್ತಾ ಇರ್ತೀಯ. ಈ ಕಡೆ ಬಿಟ್ಟು ಹೋಗೋಕ್ಕೂ ನನಗೆ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಈಗ ರೂಪ ಬರ್ತಾ ಇದ್ದಾಳೆ ಅಂದರೆ ಒಳ್ಳೇದೇ ಆಯ್ತಲ್ವಾ? ಒಂದು ವಾರ ಅಮ್ಮ ಮಗಳು ಇಬ್ಬರು ಆರಾಮಾಗಿ ಟೈಮ್ ಪಾಸ್ ಮಾಡಿ, ಈ ಕಡೆ ನಮಗೂ ನಿನ್ನ ಯೋಚನೆ ಇರಲ್ಲ, ನಾವು ಆರಾಮಾಗಿ ಸುತ್ತಾಡ್ಬೋದು. ಅಲ್ಲಪ್ಪ, ಅದು ಇದು ಎಲ್ಲ ಏನೂ ಇಲ್ಲ. ನಾವು ಬರೋವರೆಗೂ ಅಮ್ಮ ಮಗಳಿಬ್ರು ಆರಾಮಾಗಿ ಟೈಮ್ ಕಳೀರಿ. ನಿಮಗೆ ಡಿಸ್ಟರ್ಬ್ ಮಾಡೋರು ಯಾರೂ ಇರಲ್ಲ. ಸರಿನಪ್ಪ,
ಮಾರನೇ ದಿನ ಮಗ ಸೊಸೆ ಮೊಮ್ಮಗ 3 ಜನನು ಟ್ರಿಪ್ಪಿಗೆ ಹೋಗ್ತಾರೆ. ಈ ಕಡೆ ಮಗಳು ಮನೆಗೆ ಬರ್ತಾಳೆ. ಅಮ್ಮ ಎಲ್ಲಿದ್ಯಾ? ನೋಡಿಲ್ಲಿ ನಿನ್ ಮಗಳು ಮೊಮ್ಮಕ್ಕಳು ಬಂದಿದೀವಿ. ಅರೇ ರೂಪಾ, ಬಂದ್ಯಾ ಮಗಳೇ? ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಬಾಬಾ. ಅಮ್ಮ ಇಲ್ಲಿ ಯಾರು ಕಾಣ್ತಾ ಇಲ್ಲ. ಎಲ್ಲಿ ನಿನ್ ಸೊಸೆ ಮೊಮ್ಮಗು ಯಾರು ಕಾಣ್ತಾ ಇಲ್ವಲ್ಲ? ಅಣ್ಣ ಅಂತೂ ಆಫೀಸಿಗೆ ಹೋಗಿರ್ತಾನೆ. ನೋಡು, ಇಷ್ಟು ದೂರದಿಂದ ಈ ಮನೆ ಮಗಳು ಬಂದಿದ್ದೀನಿ. ನಿನ್ ಮಹಾರಾಣಿ ಸೊಸೆ ಇದ್ದಾಳಲ್ಲ, ಅವಳಿಗೆ ಬಂದು ಒಂದು ನೀರು ಕುಡಿತೀಯಾ ಅಂತ ಕೇಳೋ ಅಷ್ಟು ಇದು ಇಲ್ವಲ್ಲಮ್ಮ. ರೂಪಾ, ಮನೇಲಿ ಯಾರೂ ಇಲ್ಲಮ್ಮ, ನಾನು ಒಬ್ಳೇ ಇರೋದು. ನಿಮ್ಮ ಅಣ್ಣ, ಅತ್ತಿಗೆ, ಪಾಪು ಎಲ್ಲರೂ ಟ್ರಿಪ್ಪಿಗೆ ಹೋಗಿದ್ದಾರೆ. ಹೌದಾ? ಈ ವಿಷಯ ನೀನು ಮೊದಲೇ ಯಾಕೆ ಹೇಳಲಿಲ್ಲ? ಹೇಳಿದ್ರೆ ನಾನು ಇನ್ಯಾವಾಗ್ಲಾದ್ರೂ ಬರೋ ಪ್ಲಾನ್ ಮಾಡ್ತಿದ್ನಪ್ಪ. ನಿನಗೆ ಮೊದಲೇ ಹೇಳಕ್ಕೆ ನನಗೆಲ್ಲಮ್ಮ ಮೊದಲೇ ಗೊತ್ತಿತ್ತು. ನಿಮ್ಮ ಅಣ್ಣ ನಿನ್ನೆ ಬಂದು ನನ್ನ ಹತ್ರ ಹೇಳಿದ್ದಾನೆ ಟ್ರಿಪ್ ವಿಷಯನ, ಮೊದಲೇ ಹೇಳಿರಲಿಲ್ಲ. ಅಷ್ಟೇ ಅಲ್ಲಮ್ಮ, ನಿಮ್ಮ ಅಣ್ಣ ಹೇಳ್ದ, ಹೇಗೂ ರೂಪ ಬರ್ತಿದ್ದಾಳಲ್ಲ, ನಿನ್ನನ್ನು ನೋಡ್ಕೋತಾಳೆ, ನಾವು ಬರೋವರೆಗೂ ಅವಳನ್ನ ಹೋಗಕ್ಕೆ ಬಿಡಬೇಡ, ಇಟ್ಕೋ ಅಂತ ಹೇಳಿದ್ದಾನೆ. ಅಲ್ಲಮ್ಮ, ನನ್ನನ್ನು ಹೋಗಕ್ಕೆ ಬಿಡಬೇಡ ಇಟ್ಕೋ ಅಂತ ಹೇಳಿದ್ದಾನೆ ಅಂದರೆ ಅಣ್ಣ ಏನಾದರೂ ಬೇಗ ಬರ್ತಾ ಇದ್ದಾನ? ಬೇಗ ಬರ್ತಾನೆ ಅನ್ಸುತ್ತೆ, ಅದಕ್ಕೆ ನನ್ನನ್ನು ಇರಕ್ಕೆ ಹೇಳಿದ್ದಾನೆ. ಇಲ್ಲ ರೂಪಾ, ಅವನೇನು ಬೇಗ ಬರ್ತಾ ಇಲ್ಲ. ಹೆಚ್ಚು ಕಮ್ಮಿ 1 ವಾರ 10 ದಿನ ಆಗ್ಬಹುದು ಅಂತ ಹೇಳಿದ್ದಾನೆ. ವಾರ 10 ದಿನನಾ? ಅಣ್ಣಂದು ಹೋಗ್ಲಿ ಬಿಡು, ನಿನ್ ಸೊಸೆ ನೋಡಮ್ಮ ಹೇಗಿದ್ದಾಳೆ. ನಾದ್ ನಿಮ್ ಮನೆಗೆ ಬರ್ತಿದ್ದ ಹಾಗೆ ಹೇಗೆ ಎತ್ಕೊಂಡ್ರು ಟ್ರಿಪ್ಪಿಗೆ ಹೋಗಿದ್ದಾಳೆ ನೋಡು. ಹೋಗ್ಲಿ ಬಿಡೆ ರೂಪಾ, ಒಳ್ಳೇದಾಯ್ತಲ್ಲ. ಅವ್ರು ಬರೋವರೆಗೂ ನಾನು ನೀನು ಇಬ್ಬರೇ ಅಮ್ಮ ಮಗಳು ಆರಾಮಾಗಿರೋಣ, ಕೂತ್ಕೊಂಡು ಚೆನ್ನಾಗಿ ಹರಟೆ ಹೊಡಿಯೋಣ, ನಿಮ್ಮ ಅತ್ತಿಗೆ ಬಗ್ಗೆ ಚೆನ್ನಾಗಿ ಆಡ್ಕೊಳ್ಳೋಣ. ಸರಿ. ಹೀಗೆ ಅಮ್ಮ ಮಗಳು ಇಬ್ರು ಕೂತ್ಕೊಂಡು ಅವರು ಇವ್ರ ಬಗ್ಗೆ ಆಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಅಮ್ಮ ಮಗಳು ಇಬ್ರು ಹರಟೆ ಹೊಡಿತಾ ಹೊಡಿತಾ ರಾತ್ರಿನೇ ಆಗೋಗುತ್ತೆ. ರೂಪಾ ನೋಡು, ನಾವಿಬ್ರು ಅಮ್ಮ ಮಗಳು ಮಾತಾಡ್ತಾ ಕೂತ್ಕೊಂಡು ಸಮಯ ಹೋಗಿದ್ದೆ ಗೊತ್ತಾಗಿಲ್ಲ, ಕತ್ಲಾಗ್ಬಿಟ್ಟಿದೆ. ಅದೇ ನಿಮ್ಮ ಅತ್ತಿಗೆ ಎಲ್ಲ ಇದ್ದಿದ್ರೆ ಈ ಥರ ಇಷ್ಟೊಂದು ಹೊತ್ತು ಕೂತ್ಕೊಂಡು ಮಾತಾಡೋಕ್ಕಾಗ್ತಿತ್ತಾ? ರೂಪಾ, ರಾತ್ರಿ ಅಡುಗೆ ಬೇರೆ ಆಗಿಲ್ಲ ಇನ್ನೂ, ಭಾಳ ಹೊತ್ತಾಗಿದೆ. ಅದಾಗ ಒಂದು ಸ್ವಲ್ಪ ಹೋಗಿ ಒಂದು 4 ಚಪಾತಿ ಮಾಡಿ ಒಂದು ದಾಲ್ ಮಾಡಿ ರೈಸ್ ಮಾಡಿಬಿಡಮ್ಮ. ಅನ್ನ ಮತ್ತು ಚಪಾತಿ ಎರಡಕ್ಕೂ ದಾಲೇ ಸಾಕಾಗುತ್ತೆ. ನನಗೆ ಶುಗರ್ ಬೇರೆ ಇರೋದಕ್ಕೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಿಬಿಡ್ಬೇಕು. ಆದರೂ ಇವತ್ತೊಂದು ಸ್ವಲ್ಪ ತಡನೇ ಆಯಿತು, ಆದರೂ ಪರವಾಗಿಲ್ಲ, ಎಷ್ಟಾಗುತ್ತೋ ಅಷ್ಟು ಬೇಗ ಒಂದು ಸ್ವಲ್ಪ ಹೋಗಿ ಮಾಡಿಬಿಡಮ್ಮ. ಏನು ಹೇಳ್ತಿದ್ಯಮ್ಮ? ನಾನು ಮಾಡಬೇಕಾ? ನಾನಿಲ್ಲಿ ಅಡುಗೆ ಮಾಡಕ್ಕ ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಅಡುಗೆ ನೀನೇ ಮಾಡು. ಚಪಾತಿಗೆ ದಾಲ್ ಮಾಡಬೇಡ, ದಾಲ್ ಯಾರು ತಿಂತಾರೆ? ಯಾವುದಾದ್ರೂ ತರಕಾರಿ ಪಲ್ಯ ಮಾಡು, ಸಪ್ರೇಟಾಗಿ ಸಾಂಬಾರು ರೈಸು ಮಾಡು. ಇದೆಲ್ಲದ್ರ ಜೊತೆ ಯಾವುದಾದ್ರೂ ಒಂದು ಸ್ವೀಟು ಮಾಡು. ನನಗೂ ಇಷ್ಟ, ನನ್ನ ಮಕ್ಕಳಿಗೂ ಬಹಳ ಇಷ್ಟ. ರೂಪಾ, ನನಗೆ ಆಗಲ್ಲಮ್ಮ, ನಿನಗೆ ಗೊತ್ತಲ್ಲ, ನನಗೆ ಸೊಂಟ ನೋವು, ಕಾಲು ನೋವು, ಭಾಳ ಹೊತ್ತು ಅಡುಗೆ ಮನೆಯಲ್ಲೂ ನಿಲ್ಲಕ್ಕಾಗಲ್ಲ. ನಿನಗೆ ಗೊತ್ತಿಲ್ವಾ ಹೇಳು? ಅದರಲ್ಲೂ ಇತ್ತೀಚೆಗಂತೂ ನನಗೆ ಈ ಮನೆ ಕೆಲಸ ಯಾವುದೂ ಮಾಡೋ ಅಭ್ಯಾಸನೇ ಇಲ್ಲ, ಯಾಕಂದರೆ ನಿಮ್ಮ ಅತ್ತಿಗೆನೇ ಎಲ್ಲ ಮಾಡ್ತಾಳಲ್ವಾ. ಸರಿ ಆಯ್ತು ಬಿಡಮ್ಮ, ನಿನಗೆ ಮಾಡೋಕ್ಕಾಗಲ್ಲ ಅಂದರೆ ಮಾಡಬೇಡ. ಆದರೆ ಅಡುಗೆ ಮಾಡಿಕೊಂಡು ಇಲ್ಲಂತೂ ನಾನು ಇರಲ್ಲ ನಿನ್ನ ಸೇವೆ ಮಾಡಿಕೊಂಡು. ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಈಗಲೇ ನನ್ನ ಮನೆಗೆ ಹೋಗ್ತೀನಿ. ರೂಪಾ 1 ನಿಮಿಷನೂ ನಿಲ್ಲದೆ ತಾಯಿ ಒಬ್ಳೇ ಆಗ್ತಾಳಲ್ಲ ಅಂತ ಯೋಚನೆನೂ ಮಾಡದೆ ಸೀದಾ ವಾಪಸ್ ಗಂಡನ ಮನೆಗೆ ಹೋಗ್ಬಿಡ್ತಾಳೆ. ಮುಂದಿನೇನು ಮಗ ಸೊಸೆ ವಾಪಸ್ ಬರೋವರೆಗೂ ಅಂದರೆ ವಾರ 10 ದಿನದವರೆಗೂ ಲತಾ ಒಬ್ಬಳೇ ಅಡುಗೆ ಕೆಲಸ, ಇಡೀ ಮನೆ ಕೆಲಸ ಮಾಡಿಕೊಂಡು ಸಾಕಾಗಿ ಹೋಗ್ತಾಳೆ. ಅತ್ತೆ, ಅಂತೂ ಇಂತೂ ನಾವು ಬಂದ್ವಿ. ಸುಮಾರು ದಿನ ಆಗೋಯ್ತಲ್ಲ ಅತ್ತೆ. ಅತ್ತೆ, ನೀವು ಹೇಗಿದ್ದೀರಾ? ರೂಪನ್ ಜೊತೆ ನಿಮಗೆ 10 ದಿನ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ಅನ್ಸುತ್ತಲ್ಲ. ಹೌದು, ರೂಪ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಮಧು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ಯಾಕಮ್ಮ, ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ಅದು ರೂಪನ್ಗೋಸ್ಕರ ಮಧು, ನಾನು ನಿನಗೆ ತುಂಬಾ ಹಿಂಸೆ ಕೊಟ್ಬಿಟ್ಟೆ. ಮಗಳ ಮೇಲಿನ ವ್ಯಾಮೋಹದಿಂದ ನಿನಗೆ ತುಂಬಾ ಹಿಂಸೆ ಮಾಡ್ಬಿಟ್ನಮ್ಮ. ಆದ್ರೆ ಅವಳು ಏನು ಅನ್ನೋದನ್ನ ನನಗೆ ಈ ಸಮಯದಲ್ಲಿ ತೋರಿಸ್ಕೊಟ್ಬಿಟ್ಲು. ಅವಳಿಗೆ ನನ್ನ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಅವಳು ಇಲ್ಲಿಗೆ ಬರ್ತಿದ್ದೆ, ಏನೂ ಕೆಲಸ ಮಾಡದೆ ಆರಾಮಾಗಿರ್ಬೋದು. ನೀನೆಲ್ಲ ಅವಳಿಗೆ ಮಾಡ್ಕೊಡ್ತಿದ್ದೆ ಅಲ್ವಾ? ನಿನ್ನ ಹತ್ರ ಬೇಕಾಗಿದ್ದನ್ನ ಮಾಡಿಸ್ಕೊಂಡು ತಿನ್ಕೊಂಡು ಆರಾಮಾಗಿರ್ಬೋದು ಅಂತ ಇಲ್ಲಿಗೆ ಬರ್ತಾ ಇದ್ದಿದ್ದು. ಅದೇ ಈಗ ನೀವು ಟ್ರಿಪ್ಪಿಗೆ ಹೋದಾಗ ಇಲ್ಲಿಗೆ ಬಂದ ಮೇಲೆ ಯಾವಾಗ ನೀವಿಲ್ಲ, ಇಲ್ಲಿ ಎಲ್ಲ ತಾನೇ ಮಾಡಬೇಕಾಗುತ್ತೆ, ನನ್ನನ್ನು ನೋಡ್ಕೋಬೇಕಾಗುತ್ತೆ ಅಂತ ಗೊತ್ತಾಗ್ತಿದ್ದ ಹಾಗೆ ಒಂದೇ 1 ನಿಮಿಷನೂ ನಿಲ್ಲಿಲ್ಲ. ಅಮ್ಮ ಒಬ್ಬಳೇ ಆಗ್ತಾಳೆ, ಅವಳು ಆರೋಗ್ಯ ಸರಿ ಇಲ್ದವಳು, ಒಬ್ಬಳನ್ನೇ ಬಿಟ್ಟು ಹೋಗಬಾರ್ದು ಅಂತ ಸ್ವಲ್ಪನೂ ಅನ್ನಿಸ್ಲಿಲ್ಲಮ್ಮ. ಒಂದೇ 1 ನಿಮಿಷನೂ ನಿಲ್ಲದೆ ಹೊರಟೋದ್ಲು. ಅಂಥವಳಿಗೋಸ್ಕರ ನಾನು ನಿನಗೆ ಹಿಂಸೆ ಮಾಡಿಬಿಟ್ಟೆ. ಆದರೆ ಅವಳು ಇವತ್ತು 1-2 ದಿನ ನನ್ನನ್ನು ನೋಡ್ಕೊಳ್ಳಿಲ್ಲ. ಇಲ್ಲಮ್ಮ, ಇನ್ಮೇಲೆ ನಾನು ಅವಳನ್ನ ಇಲ್ಲಿಗೆ ಕರೆಯೋಕ್ಕೆ ಹೋಗಲ್ಲ. ಅವಳು ಇಲ್ಲಿಗೆ ಯಾಕೆ ಬರ್ತಿದ್ಲು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಅವಳನ್ನ ಮಾತ್ರ ಇನ್ಮೇಲೆ ನಾನು ಇಲ್ಲಿಗೆ ಕರೆಯಲ್ಲ. ನಾನು ನಿನ್ನನ್ನೇ ನನ್ನ ಮಗಳು ಅಂತ ಅನ್ಕೋತೀನಿ ಇನ್ಮೇಲೆ. ಹೋಗ್ಲಿ ಬಿಡಿ ಅತ್ತೆ, ಬೇಜಾರು ಮಾಡ್ಕೋಬೇಡಿ, ಬಿಟ್ಟು ಹಾಕಿ.
ಹೀಗೆ ಲತಾಗೆ ಸೊಸೆ ಏನು, ಮಗಳೇನು, ಮಗಳ ನಿಜವಾದ ಉದ್ದೇಶ ಏನು ಎಲ್ಲ ಅರ್ಥ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.